ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ನೀಡಲಿಂದ ಸಿಂಪಲ್ ಆಗಿರೋ ಒಂದು ಡಿಸೈನ್ನ ಹೇಳ್ಕೊಡ್ತಿದ್ದೀನಿ. ನಾನು ಇದಕ್ಕೆ ನೋಡಿ ಈ ಥರ ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ, ಬಿಗ್ ನೀಡಲ್ಲು. ಮತ್ತು ನಾನು 60 ಎಳೆ ದಾರನ ಈ ಥರ ನೋಡಿ ಡಬಲ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಸ್ಟಿಕ್ ಮಾಡ್ಕೊಂಡಿದ್ದೀನಿ, ಗಮ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಮತ್ತು ನಾನು ಇದಕ್ಕೆ ಈ ಡಿಸೈನ್ಗೆ ನಾನು ಈ ಥರ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ನಾವು ಚೇರ್ಗೆ ನಾವು ಈ ಥರ ದಾರನ ಎರಡು ಸೈಡ್ಗೂ ಕಾಲಿಗೆ ಗಂಟಾಕಿ ಇಟ್ಕೊಂಡಿದ್ದೀನಿ. ನೀವು ಯಾವುದಕ್ಕಾದ್ರೂ ಬೇಕಾದರೆ ಗಂಟಾಕೋಬೋದು. ನೋಡಿ, ಇವಾಗ ನಾವು ಈ ದಾರನ ಯೂಸ್ ಮಾಡಿಕೊಂಡು ಇಲ್ಲಿ ನೀಡಲ್ಲಾರು ಪೋಣಿಸ್ಕೋಬೋದು. ಇಲ್ಲಿಗೆ ನಾನು ಆವಾಗಲೇ ತೋರಿಸಿದ ನೀಡಲು, ಇಲ್ಲ ಅಂದರೆ ಈ ಥರ ಗಮ್ ಹಾಕಿ ಈ ಥರ ಮಾಡ್ಕೋಬೋದು. ಇವಾಗ ದಾರನ ಈ ಥರ ಇಟ್ಕೊಳ್ಳೋಣ. ನಾವು ಕುಚ್ಚು ಕಟ್ತೀವಲ್ಲ, ಅದೇ ಥರ ನಾವು ಕುಚ್ಚು ಕಟ್ಕೋಬೇಕು ಇದಕ್ಕೆ. ನೋಡಿ, ನಾನು ನೀಡಲ್ಗೆ ನಾನು ಈ ಥರ ದಾರನ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಕೆಳಗಡೆಯಿಂದ ಬಂದು ನಾವು ಮೇಲ್ಗಡೆ ತೆಗಿಬೇಕು. ನೋಡಿ, ಮತ್ತೆ ಒಂದು ರೌಂಡ್ ಹೋಗಿ ಮತ್ತೆ ಇದಕ್ಕೆ ಲಾಕ್ ಮಾಡಬೇಕು. ಇವಾಗ ಟೈಟಾಗಿ ಎಳ್ಕೋಬೇಕು. ನೋಡಿ, ಈ ಥರ ಸುತ್ಕೋಬೇಕು. ನಮಗೆ ಎಷ್ಟು ಬೇಕಷ್ಟನ್ನ ಸುತ್ತಕೊಂಡು, ಎಷ್ಟೆಲ್ಲ ಬೇಕಷ್ಟು ಸುತ್ತಕೊಂಡು, ಆಮೇಲೆ ಲಾಸ್ಟಲ್ಲಿ ನೋಡಿ ಬ್ಯಾಕ್ ಸೈಡಿಂದ ಸೂಜಿನ ಮೇಲ್ಗಡೆ ತರಬೇಕು. ಟೈಟಾಗಿ ಎಳ್ಕೊಳ್ಳಿ. ಮತ್ತು ನಾವು ಇಲ್ಲಿ ಎಳ್ಕೊಂಡಿದ್ವಲ್ಲ, ಅದ್ರ ಪಕ್ಕ ಹೋಗಿ ನಾವು ನೀಡಲ್ನ ಮಧ್ಯ ಬರೋ ಥರ, ಕುಚ್ಚು ಮಧ್ಯ ಬರೋ ಥರ ಎಳ್ಕೋಬೇಕು. ನೋಡಿ, ಇವಾಗ ನೀಟಾಗಿ ಬಂತು. ನಮಗೆ ಎಷ್ಟುದ್ದ ಲೆಂತ್ ಬೇಕು ಕುಚ್ಚು, ಅಷ್ಟಕ್ಕೆ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕುಚ್ಗಳು ಬರುತ್ತೆ. ಇದೇ ರೀತಿ ನಾವು ಕುಚ್ಚನ್ನ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಕುಚ್ಚೆಲ್ಲ ಕಟ್ಟಾದಮೇಲೆ ನಾವು ಈ ಥರ ನಾವು ಇದನ್ನು ದಾರನ ತೆಗೆದು ನಾವು ಕುಚ್ಚನ್ನ ರಿಮೂವ್ ಮಾಡ್ಕೋಬೇಕು. ನೋಡಿ, ಕುಚ್ಚುಗಳೆಲ್ಲ ನಾನು ರಿಮೂವ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ನಿಮಗೆ ಕಲರ್ ಕಾಂಬಿನೇಷನ್ ಬೇಕಂದರೆ ಕಲರಲ್ಲೂ ಮಾಡ್ಕೋಬೋದು. ನಾನು ಒಂದೇ ಕಲರ್ನ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಸೀರೆಗೆ ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನಾವು ನೆಕ್ಸ್ಟು ಸ್ಯಾರಿಗೆ ಯಾವ ಥರ ನಾವು ಫಿನಿಶಿಂಗ್ ಕೊಡೋದು ಅಂತ ನಾನು ಕುಚ್ಚನ್ನ ಯಾವ ಥರ ಅಟ್ಯಾಚ್ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ, ನೋಡಿ ಈ ಥರ ಸ್ಟಿಚ್ಚಿಂಗ್ ಥ್ರೆಡ್ನ ನೀಡಲ್ಗೆ ನಾವು 4 ಎಣೆ ಪೋಣಿಸ್ಕೊಂಡು, ನೋಡಿ ಎಂಡಲ್ಲಿ ಈ ಥರ ಗಂಟಾಕಿಟ್ಕೊಳ್ಳಿ. ನೋಡಿ, ಗಂಟಾಕಾದ್ಮೇಲೆ ಸ್ಟಾರ್ಟಿಂಗು ನೋಡಿ, ಇಲ್ಲಿ ನೋಡಿ ನಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟಕ್ಕೆ ಹೋಗಿ ನಾವು ಬ್ಯಾಕ್ ಸೈಡಿಂದ ದಾರ ತರಬೇಕು. ಆವಾಗ ಗಂಟು ನಮಗೆ ಬ್ಯಾಕ್ ಸೈಡಲ್ಲಿ ಇರುತ್ತೆ. ನೋಡಿ, ಬ್ಯಾಕ್ ಸೈಡಿಂದ ದಾರ ತಂದು ನೋಡಿ ಇವಾಗ ಬೀಡನ್ನ ಹಾಕೋಬೇಕು. ಬೀಡ್ ಹಾಕಿ ನೋಡಿ, ಬೀಡ್ಗೆ ಸ್ವಲ್ಪ ಗ್ಯಾಪ್ ಬರೋ ಥರ, ಬೀಡಿಲ್ಲಿ ಕೂರೋ ಥರ ನಾವು ಗ್ಯಾಪ್ ಬಿಟ್ಟು ನಾವು ನೀಡಲ್ನ ಎಳ್ಕೋಬೇಕು. ನೋಡಿ, ಈ ಥರ ಬೀಡನ್ನ ಈ ಥರ ಕೂರಿಸ್ಕೋಬೇಕು. ಈ ಥರ ಕೂರಿಸಿ ಟೈಟಾಗಿ ಇಟ್ಕೊಂಡು ಎಳ್ಕೋಬೇಕು. ಮತ್ತು ನೀಡಲ್ನ ಬ್ಯಾಕ್ ಸೈಡಿಂದ ನಾವು ತಗೊಂಡು ಒಂದು ಸಲ ಈ ಥರ ಲಾಕ್ ಮಾಡ್ಕೋಬೇಕು. ಆವಾಗ ಬೀಡು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇವಾಗ ಬೀಡು ನೀಟಾಗಿ ಕೂತಿದೆ. ಇವಾಗ ನಾವು ಕುಚ್ಚನ್ನ ಕಟ್ಟಿ ಇಟ್ಕೊಂಡಿದ್ವಲ್ಲ, ನೋಡಿ ರಿಮೂವ್ ಮಾಡಿ ಇಟ್ಕೊಂಡಿದ್ವಲ್ಲ, ನಾರ್ಮಲಾಗಿ ಕುಚ್ಚು ಯಾವ ರೀತಿ ಕಟ್ಟೋದು ಅದೇ ರೀತಿ. ಆದರೆ ಯಾವುದಾದ್ರೂ ನಾವು ಬ್ಯಾಲೆನ್ಸ್ಗೋಸ್ಕರ ದಾರ ಕಟ್ಕೊಂಡು ಅದರಿಂದ ರಿಮೂವ್ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಒಂದೇ ಕುಚ್ಚನ್ನ ನಾನು ನಿಮ್ಗೆ ತೋರಿಸಿದ್ದು. ನೋಡಿ, ಈ ಕುಚ್ಚನ್ನ ಮತ್ತೆ ನೋಡಿ ಇಲ್ಲಿ ಹೋಲ್ ಇದೆ ನೋಡಿ, ನಾವು ದಾರ ಹಾಕಿ ರಿಮೂವ್ ಮಾಡಿದ್ವಲ್ಲ, ಅದೇ ಹೋಲಲ್ಲಿ ಹೋಗಿ ನಾವು ಈ ಕುಚ್ಚನ್ನ ಸೇರಿಸ್ಕೋಬೇಕು. ಕುಚ್ಚನ್ನ ಈ ಥರ ಹಾಕ್ಕೊಂಡಾದ್ಮೇಲೆ ಮತ್ತೆ ನೋಡಿ ಬೀಡಿಂದ ನೀಡಲ್ಲಿ ತೊಗೋಬೇಕು. ಸ್ವಲ್ಪ ಟೈಟಾಗಿ ಬರೋ ಥರ ಎಳ್ಕೋಬೇಕು. ಈ ಥರ ಗ್ರಿಪ್ಪಾಗಿ ಇಟ್ಕೊಂಡು ಮತ್ತೆ ನೋಡಿ ಇಲ್ಲಿ ಬೀಡ್ ಪಕ್ಕ ನಾವು ದಾರ ಹೋಗಿತ್ತಲ್ಲ, ಅದೇ ದಾರದ ಪಕ್ಕನೇ ನಾವು ಮತ್ತೆ ನೀಡಲ್ಲಿ ಹಾಕಿ ಎಳ್ಕೋಬೇಕು. ನಮಗೆ ಟೈಟ್ ಅನ್ಸೋವರೆಗೂ ನಾವು ನೀಟಾಗಿ ಟೈಟಾಗಿ ಬರೋ ಥರ ಎಳ್ಕೋಬೇಕು. ಮತ್ತು ಇವಾಗ ಇದನ್ನು ಬ್ಯಾಕ್ ಸೈಡಿಂದ ನೋಡಿ, ಬ್ಯಾಕ್ ಸೈಡಿಂದ ಮತ್ತೆ ನಾವು ನೀಡಲ್ನ ಕುಚ್ಚೊಳಗಡೆಯಿಂದ ತೊಗೋಬೇಕು. ಮತ್ತು ಇವಾಗ ಬೀಡಿಂದ ಹೋಗಿ ನಾವು ಸ್ಯಾರಿಗೆ ಹೋಗಿ ಸ್ಯಾರಿಯಿಂದ ಕೆಳಗಡೆ ನೀಡಲ್ನ ತೊಗೋಬೇಕು.
ಈ ರೀತಿ ನಾವು 2 ಟೈಮ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಟೈಟಾಗಿ ಬರುತ್ತೆ. ಇವಾಗ ಬ್ಯಾಕ್ ಸೈಡ್ಗೆ ಹೋಗಿ ನೋಡಿ, ಬ್ಯಾಕ್ ಸೈಡಲ್ಲಿ ಟೈಟಾಗಿ ಇಟ್ಕೊಂಡು ನಾವು ಈ ಎರಡೂ ದಾರಕ್ಕೆ ಹೋಗಿ ಈ ಥರ 2 ಟೈಮು ಲಾಕ್ ಮಾಡಿ ಈ ಥರ ಎಳ್ಕೊಂಬಿಡಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ನೋಡಿ ಈ ಥರ ಪಕ್ಕದಲ್ಲೇ ಹೋಗಿ ನೀಡಲ್ನ ಈ ಥರ ಎಳ್ಕೊಳ್ಳಿ. ಆವಾಗ ನಾವು ಕಟ್ ಮಾಡಿರ್ತೀವಲ್ಲ ಅದು ಸ್ಟಿಚ್ಚಿಂಗು ಕಾಣಿಸೋದಿಲ್ಲ. ನೋಡಿ ಈ ಥರ ಕಟ್ ಮಾಡೋದ್ರಿಂದ ಕಟ್ ಮಾಡಿರೋದು ಸ್ಟಿಚ್ಚಿಂಗು ನಮಗೆ ಕಾಣಿಸೋಲ್ಲ. ನೋಡಿ ಇವಾಗ ನಾವು ಸ್ಟ್ರೈಟಾಗಿ ಮಾಡ್ಕೋಬೇಕು. ಈ ಥರ ಸ್ಟ್ರೈಟಾಗಿ ಮಾಡಿದ್ರೆ ನೀಟಾಗಿ ಬರುತ್ತೆ. ಮತ್ತು ಇನ್ನೊಂದು ತೋರಿಸ್ತೀನಿ ನೋಡಿ. ದಾರನ ಈ ಥರ ಎಂಡಲ್ಲಿ ಗಂಟಾಕಿಟ್ಕೊಳ್ಳಿ. ಸ್ಟಿಚ್ಚಿಂಗ್ ಥ್ರೆಡ್ನ ನಮಗೆ ಪಲ್ಲು ಯಾವ ಕಲರು ಇರುತ್ತೆ ಅದೇ ಕಲರ್ ನಾವು ಸ್ಟಿಚ್ಚಿಂಗ್ ಥ್ರೆಡ್ನ ತೊಗೋಬೇಕು. ಮತ್ತು ನಾವು ನೀಡಲ್ನ ಬ್ಯಾಕ್ ಸೈಡಿಂದ ತೊಗೊಂಡು ಬಂದು ನೋಡಿ ಈ ಥರ ಇವಾಗ ಬೀಡನ್ನ ಸೇರಿಸ್ಕೋಬೇಕು. ಬೀಡ್ ಸೇರಿಸಿ ನೋಡಿ, ನಿಮಗೆ ಗೊತ್ತಾಗಲ್ಲ ಅಂದರೆ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇವಾಗ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾವು ನೀಡಲ್ನ ಸ್ಯಾರಿಯಿಂದ ಕೆಳಗಡೆ ಎಳ್ಕೋಬೇಕು. ಕೆಳಗಡೆ ಎಳ್ಕೊಂಡು ನೋಡಿ ಇವಾಗ ಮತ್ತೆ ಇಲ್ಲಿ ನಾವು ಬ್ಯಾಕ್ ಸೈಡಿಂದ ದಾರ ನೀಡಲ್ ತಂದು ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಈ ಥರ ಟೈಟಾಗಿ ಇಟ್ಕೊಂಡು ಎಳ್ಕೊಳ್ಳಿ. ನೋಡಿ ಇವಾಗ ಬೀಡು ಹಳ್ಳಾಡೋದೇ ಇಲ್ಲ, ಆ ಥರ ಟೈಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ನಾವು ಕುಚ್ಚನ್ನ ಸೇರಿಸ್ಕೋಬೇಕು. ನೋಡಿ ಈ ಥರ ಕುಚ್ಚನ್ನ ಸೇರಿಸ್ಕೊಂಡು ಮತ್ತೆ ಬೀಡಿಂದ ಹೋಗಿ ನೋಡಿ, ಆವಾಗಲೇ ನಾವು ಹಾಕಿದ್ವಲ್ಲ ಸ್ಯಾರಿಗೆ ಥ್ರೆಡ್ಡು, ಅಲ್ಲೇ ಹೋಗಿ ನಾವು ಈ ನೀಡಲ್ನೂ ಹಾಕಿ ಥ್ರೆಡ್ನ ಆಚೆ ಎಳ್ಕೋಬೇಕು. ಇಲ್ಲಿ ಕುಚ್ಚನ್ನ ನಮಗೆ ನೀಟಾಗಿ ಬರೋ ಥರ ಬೀಡ್ ಕೆಳಗಡೆ ಕೂತ್ಕೊಳ್ಳೋ ಥರ ನಾವು ನೀಟಾಗಿ ಮಾಡ್ಕೋಬೇಕು. ನೋಡಿ ಇವಾಗ ನೀಟಾಗಿ ಬಂತು. ಮತ್ತು ಬ್ಯಾಕ್ ಸೈಡಿಂದ ಅದೇ ಗ್ಯಾಪಲ್ಲಿ ನಾವು ನೀಡಲ್ ಹಾಕಿ ಎಳೆದು ಮತ್ತು ನಾವು ಬೀಡಿಂದನೂ ದಾರ ತಗೊಂಡು ಈ ಥರ ಕೆಳಗಡೆ ಎಳ್ಕೋಬೇಕು. ನೋಡಿ ಈ ಥರ ಒಂದು 2 ಟೈಮ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೀಡು ನೀಟಾಗಿ ಕೂತ್ಕೊಳ್ಳುತ್ತೆ, ಕುಚ್ಚು ಕೂಡ ಟೈಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ ಬ್ಯಾಕ್ ಸೈಡ್ಗೆ ಹೋಗಿ ನಾವು ದಾರ ಇದೆಯಲ್ಲ ಈ ಎಲ್ಲ ದಾರಕ್ಕೂ ಸೇರಿಸಿ ಎಷ್ಟಕ್ಕೆ ಸೇರಿಸುತ್ತೋ ಅಷ್ಟಕ್ಕೆ ಸೇರಿಸ್ಕೊಳ್ಳಿ. ಈ ಥರ 2 ಟೈಮು ಲಾಕ್ ಮಾಡ್ಕೊಳ್ಳಿ. ಈ ಥರ ಟೈಟಾಗಿ ಎಳ್ಕೊಂಡು ಮತ್ತು ಪಕ್ಕದಲ್ಲಿ ಸುಮ್ಮನೆ ಈ ಥರ, ಯಾಕಂದರೆ ನೀಡಲ್ಲಿ ನಾವು ದಾರ ಕಟ್ ಮಾಡೋದು ಕಾಣಿಸಲ್ಲ, ಹಾಗಾಗಿ ಆ ಥರ ಎಳ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ನೋಡಿ ನಾವು ಕಟ್ ಮಾಡಿರೋದು ದಾರ ಕಾಣಿಸೋದೇ ಇಲ್ಲ, ಬಿಟ್ಕೊಳ್ಳೋದು ಇಲ್ಲ ದಾರ ಈಚೆ, ಹಾಗಾಗಿ ಆ ಥರ ಹೇಳಿದೆ. ನಿಮಗೆ ಯಾವ ಥರ ಈಸಿ ಅನಿಸುತ್ತೋ ಆ ಥರನೇ ಮಾಡ್ಕೊಳ್ಳಿ. ನೋಡಿ ಈ ಥರ ಕುಚ್ಚುಗಳು ಬರುತ್ತೆ. ನಾನು ಸ್ವಲ್ಪ ಕುಚ್ಚನ್ನ ಕಟ್ಟಿದ್ದೀನಿ, ನಿಮಗಾಗಲೇ ತೋರಿಸ್ತೀನಿ ನೋಡಿ. ಈ ಥರ ಇದೆ, ಈ ಥರ ಬಂದಿದೆ. ನಾನು ಇದೇ ರೀತಿ ಇನ್ನೂ ಒಂದು ಕುಚ್ಚನ್ನ ಕಲರ್ ಕಟ್ಟಿದ್ದೀನಿ, 2 ಕಲರ್ನ ಬರೋ ಥರ ಕಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ಮತ್ತು ಇದನ್ನು ಫಿನಿಷ್ ಮಾಡಾದಮೇಲೆ ಇದು ಮತ್ತು ಅದು ಎರಡೂ ಸ್ಯಾರಿದು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನಾನು ಸ್ಯಾರಿ ಫುಲ್ಲು ಕಟ್ಕೊಂಡಿದ್ದೀನಿ, ಡಿಸೈನ್ ಈ ಥರ ಬಂದಿದೆ. ನೀವು ಇನ್ನೂ ಬೇಕಂದರೆ ಹತ್ರನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಅದು ಇನ್ನೂ ಗ್ಯಾಪ್ ಬೇಕು ಅಂದರೆ ಇನ್ನೂ ದೂರನಾದರೂ ಮಾಡ್ಕೋಬೋದು. ನೋಡಿ ನಾನು ಆವಾಗಲೇ ಹೇಳ್ದಾಗೆ ನಾನು ಎರಡು ಸೀರೆಗೆ ನಾನು ಇದೇ ಡಿಸೈನ್ ಹಾಕಿದೆ. ಇದಕ್ಕೆ ಡಬಲ್ ಕಲರ್ ಹಾಕಿದ್ದೀನಿ ನೋಡಿ. ಈ ಥರ 3 ಕುಚ್ಚು ಒಂದೇ ಥರ ಮತ್ತು ಇನ್ನು 3 ಕುಚ್ಚು ಒಂದೇ ಥರ ಮಾಡಿ ಹಾಕಿದ್ದೀನಿ ನೋಡಿ. ಸಿಂಪಲ್ಲಾಗಿ ನಾವು ಬೇಬಿ ಕುಚ್ಚಿಗೆ ನಾವು ಈ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು ನಾವು ಈ ಥರ ಕುಚ್ಚನ್ನ ಕಟ್ಕೋಬೋದು. ಈ ಡಿಸೈನ್ಗೆ 300 to 350 ಚಾರ್ಜ್ ಮಾಡ್ಕೋಬೋದು, ಯಾಕಂದರೆ ಕಿಸ್ಟರ್ ಬೀಡ್ ಇರೋದ್ರಿಂದ ನಾವು 350ವರೆಗೆ ಮಾಡ್ಕೋಬೋದು. ಇಲ್ಲಾಂದರೆ ಇನ್ನೂ ನೀವು ಕಮ್ಮಿ ಜಾಸ್ತಿ ನಿಮ್ಮ ಇಷ್ಟ ಆ ಥರ ಮಾಡ್ಕೋಬೋದು. ಮತ್ತು ಈ ಡಿಸೈನ್ನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಸಿಂಪಲ್ಲಾಗಿದೆ, ಬೇಗನೂ ಮುಗಿಯುತ್ತೆ ಇದು. ಇದುವರೆಗೂ ನಾನು ವಿಡಿಯೋ ನೋಡಿದ್ದು ಎಲ್ರಿಗೂ ಥ್ಯಾಂಕ್ ಯು.